ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಬರೀ 10 ನಿಮಿಷದಲ್ಲಿ ಯಾವುದೇ ರೀತಿ ಕುರುಡು ಬಾಯ್ಪಾಠ ಮಾಡದೆ 30 ಅತ್ಯಂತ ಪ್ರಮುಖ ಎಕ್ಸಾಮ್ ಪ್ರಶ್ನೆಗಳನ್ನು ಕರಗತ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತ ಯೋಚಿಸ್ತಿದ್ದೀರಾ? ಡೆಫಿನೆಟ್ ಆಗಿ ಸಾಧ್ಯ. ಇವತ್ತು ನಾವು ಕಲಿಯೋ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಸರ್ಕಾರಿ ಕೆಲಸದ ಕನಸನ್ನು ನನಸು ಮಾಡೋಕೆ ಬೇಕಾಗಿರೋ ಅತ್ಯಮೂಲ್ಯವಾದ ಕೀಲಿಕೈ. ಬನ್ನಿ ಶುರು ಮಾಡೋಣ. ಇವತ್ತಿನ ಈ ಇಂಡಿಯನ್ ಎಕಾನಮಿಕ್ಸ್ ಕಾನ್ಸೆಪ್ಟ್ ಫಸ್ಟ್ ವಿಶ್ಲೇಷಣೆಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ನಾವು ಬರೀ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಿಲ್ಲ, ಬದಲಾಗಿ ಆ ಉತ್ತರದ ಹಿಂದಿರೋ ಅಸಲಿ ಕಾನ್ಸೆಪ್ಟನ್ನೇ ಡಿಕೋಡ್ ಮಾಡ್ತೀವಿ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಈ ಸೆಷನ್ನಲ್ಲಿ ಪ್ರಾಚೀನ ಭಾರತದ ಆರ್ಥಿಕ ಚಿಂತನೆಗಳಿಂದ ಹಿಡಿದು ಆಧುನಿಕ ಸುಧಾರಣೆಗಳವರೆಗೆ ಹಾಗೆ ಪರೀಕ್ಷಾ ಯಶಸ್ಸಿನ ಮಾರ್ಗವನ್ನು ಕವರ್ ಮಾಡ್ತಿದ್ದೀವಿ. ಈ ಪ್ರತಿಯೊಂದು ಟಾಪಿಕ್ ಕೂಡ ಹಿಂದಿನ ಮೇಜರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋದೇ ಅನ್ನೋದು ನಿಮಗೆ ಗೊತ್ತಿರಲಿ. ನಮ್ಮ ಮೊದಲನೇ ವಿಭಾಗ ಪ್ರಾಚೀನ ಭಾರತದ ಆರ್ಥಿಕ ಚಿಂತನೆಗಳು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಪ್ರಾಚೀನ ಗ್ರಂಥಗಳ ಬಗ್ಗೆ ಎಷ್ಟು ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರ್ತವೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇದರ ಫೌಂಡೇಶನ್ನ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ನೋಡಿ, ಪ್ರಾಚೀನ ಕಾಲದಲ್ಲಿ ಕೌಟಿಲ್ಯ ಅರ್ಥಶಾಸ್ತ್ರ ಅನ್ನೋ ಮಹಾನ್ ಗ್ರಂಥ ಬರೆದ. PWD JEE 2019 ಪರೀಕ್ಷೆಯಲ್ಲಿ ಕೌಟಿಲ್ಯನ ಇನ್ನೊಂದು ಹೆಸರೇನು ಅಂತ ಕೇಳಿದ್ರು. ನೆನ್ಪಿರಲಿ, ಅದು ವಿಷ್ಣುಗುಪ್ತ. ಈ ಗ್ರಂಥ ಬರೀ ದುಡ್ಡಿನ ಬಗ್ಗೆ ಅಲ್ಲ, ಸಾರ್ವಜನಿಕ ಆಡಳಿತ ಮತ್ತೆ ರಾಜನ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಇದು CRDAR 2019 ಮತ್ತೆ IRB SI 2012ರಲ್ಲಿ ಡೈರೆಕ್ಟಾಗಿ ಬಂದಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ BL ರೈಸ್ ಮತ್ತೆ R ಶ್ಯಾಮಶಾಸ್ತ್ರಿ ಅವರು ಇದರ ಹಸ್ತಪ್ರತಿಯನ್ನು ಪತ್ತೆ ಮಾಡಿದ್ರು. UPSC SC/ST 2024 ಎಕ್ಸಾಮಲ್ಲಿ ಈ ಕಾನ್ಸೆಪ್ಟ್ ಹಾಗೆ ರಿಪೀಟ್ ಆಗಿದೆ. ಒಂದು ಬಲಿಷ್ಠವಾದ ರಾಜ್ಯ ಹೇಗಿರಬೇಕು, ಏನೆಲ್ಲ ಇರಬೇಕು ಅದರಲ್ಲಿ, ಇದನ್ನೇ ಕೌಟಿಲ್ಯ ತನ್ನ ಸಪ್ತಾಂಗ ಥಿಯರಿ ಆಫ್ ಸ್ಟೇಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸಪ್ತಾಂಗ ಅಂದರೆ ಒಂದು ರಾಜ್ಯಕ್ಕೆ 7 ಅಂಗಗಳಿರ್ತವೆ ಅಂತ ಅರ್ಥ. PCCRD 2019ರಲ್ಲಿ ಈ ಸಪ್ತಾಂಗ ಥಿಯರಿ ಆಫ್ ಸ್ಟೇಟನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರು. ಆನ್ಸರ್ ಸಿಂಪಲ್, ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ. ಪ್ರಾಚೀನ ಇತಿಹಾಸದಿಂದ ಈಗ ಸ್ವಲ್ಪ ಮುಂದಕ್ಕೆ ಬರೋಣ. ಆಧುನಿಕ ಆರ್ಥಿಕ ಚಿಂತನೆಗಳ ರೂವಾರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ಸಲ್ಲಿ ಬರೋ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳಿಗೆ ಈ ವಿಭಾಗ ಬಹಳ ಇಂಪಾರ್ಟೆಂಟ್. ಇದನ್ನ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ ತರಾನೇ ಸಾಲ್ವ್ ಮಾಡೋಣ ಬನ್ನಿ. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಇವರು ಸಂಪತ್ತಿನ ವ್ಯಾಖ್ಯೆ ಅಂದರೆ ವೆಲ್ತ್ ಡೆಫಿನೇಷನ್ ನೀಡಿದ್ರು. ಇದು PC 2020 ಮತ್ತು ಭೂಮಾಪಕರ 2011ರಲ್ಲಿ ಕೇಳಿದ್ದಾರೆ. ಹಾಗೆ ಡ್ರೇನ್ ಥಿಯರಿ ಅಥವಾ ಸೋರಿಕೆ ಸಿದ್ಧಾಂತ ಕೊಟ್ಟವರು ದಾದಾಬಾಯಿ ನವರೋಜಿ. ಇದು SAAD 2020ರ ಪ್ರಶ್ನೆ. ಭಾರತದ ಆರ್ಥಿಕ ಇತಿಹಾಸ ಬರೆದವರು RC ದತ್. ಇದು PSI HK 2015ರಲ್ಲಿ ಬಂದಿದೆ. ಲಾಸ್ಟಲ್ಲಿ ಕಾರಾಗೃಹ ಜೈಲರ್ 2018ರಲ್ಲೂ ಕೇಳಿದ ಹಾಗೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದವರು ಪ್ರಶಾಂತ್ ಚಂದ್ರ ಮಹಾಲನೋಬಿಸ್. ಪಕ್ಕ ತಲೆಗೋಯ್ತಲ್ವಾ? ಈ ಪಟ್ಟಿ KPSC ಗ್ರೂಪ್ C 2016ರ ಫೇವರೆಟ್ ಪ್ರಶ್ನೆಯಾಗಿತ್ತು. ಕನಿಷ್ಠ ಬೆಲೆ ಸಿದ್ಧಾಂತ ಅಂದರೆ ಮಿನಿಮಮ್ ಪ್ರೈಸ್ ಥಿಯರಿ ಕೊಟ್ಟವರು ವೆಬರ್. ಬೇಡಿಕೆಯ ಹುಡುಕುವಿಕೆ ಸಿದ್ಧಾಂತ ಲಾಫ್ಟ್ ಅವರದು. ಬೆಳೆ ಸಂಯೋಜನಾ ವಿಧಾನ ಅಂದರೆ ಕ್ರಾಪ್ ಕಾಂಬಿನೇಷನ್, ಇದನ್ನ ವೀವರ್ಸ್ ಅಂತ ನೆನ್ಪಿಡಿ. ಕ್ರಾಪ್ ವೀವ್ ಅಂತ ಲಿಂಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇನ್ನು ಕೃಷಿ ಚಟುವಟಿಕೆ ಮಾದರಿಯನ್ನ ವಾನ್ ಥ್ಯೂನ್ ಸ್ಥಾಪಿಸಿದ್ರು. ನೋಡಿ, ಒಂದೇ ಟೇಬಲಿಂದ 4 ಮೇಜರ್ ಕಾನ್ಸೆಪ್ಟ್ ಕವರ್ ಆಯಿತು. ಇನ್ನಷ್ಟು ಪ್ರಮುಖ ಎಕಾನಮಿಸ್ಟ್ಗಳನ್ನ ನೋಡೋದಾದ್ರೆ SAAD 2020ರಲ್ಲಿ 2 ಪ್ರಶ್ನೆಗಳಿದ್ದು, ಸೋಷಿಯಲ್ ಅಕೌಂಟಿಂಗ್ ಪರಿಚಯಿಸಿದ್ದು JR ಹಿಕ್ಸ್, ಯೋಗಕ್ಷೇಮ ಕಲ್ಯಾಣ ಅರ್ಥಶಾಸ್ತ್ರ ಅಂದರೆ ವೆಲ್ಫೇರ್ ಎಕನಾಮಿಕ್ಸ್ ಪಿತಾಮಹ ಆರ್ಥರ್ ಪಿಗೋ. KPSC ಗ್ರೂಪ್ C 2021ರ ಪ್ರಕಾರ ಆರ್ಥರ್ ಲೂಯಿಸ್ ಅವರ ಕೊಡುಗೆ ಏನು ಅಂದರೆ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಬಳಸಿಕೊಳ್ಳೋದು. ಕೊನೆಯದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಎಕನಾಮಿಕ್ ಅಂಡ್ ಸ್ಟ್ಯಾಟಿಸ್ಟಿಕ್ 2023ರಲ್ಲಿ ಕೇಳಿದ ಹಾಗೆ ಲಾಭ ಅನ್ನೋದು ಗಂಡಾಂತರಗಳನ್ನು ಎದುರಿಸಿದ್ದಕ್ಕಾಗಿ ಪಡೆಯುವ ಪ್ರತಿಫಲ ಅಂತ ಹೇಳಿದ್ದು ಹಾಲೆ. ಈ ಪಾಯಿಂಟ್ಸ್ನ ಮರಿಲೇಬೇಡಿ. ಸರಿ, ಈಗ ನೆಕ್ಸ್ಟ್ ಟಾಪಿಕ್ ಮಾರುಕಟ್ಟೆ ರಚನೆಗಳು ಅಥವಾ ಕೋರ್ ಮಾರ್ಕೆಟ್ ಸ್ಟ್ರಕ್ಚರ್ಸ್. ಇಲ್ಲಿ ಬರೀ ಬಾಯ್ಪಾಠ ವರ್ಕ್ ಆಗಲ್ಲ, ಮಾರ್ಕೆಟ್ ಡೈನಾಮಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್, ಮನಾಸೋನ್ನಿ ಮಾರುಕಟ್ಟೆ. ACF 2006ರ ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇದರಲ್ಲಿ ಕೇವಲ ಒಬ್ಬನೇ ಕೊಳ್ಳುಗ ಅಂದರೆ ಸಿಂಗಲ್ ಬಯರ್ ಇರ್ತಾನೆ. ಆದರೆ ಪರಿಪೂರ್ಣ ಪೈಪೋಟಿ ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಹಾಗಿರಲ್ಲ. PDWD JEE 2021ರ ಪ್ರಕಾರ ಇದರಲ್ಲಿ ಏಕರೀತಿಯ ಸರಕು, ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಇರುತ್ತೆ, ಆದರೆ ಒಬ್ಬನೇ ಮಾರಾಟಗಾರ ಇರೋದಿಲ್ಲ ಅನ್ನೋದನ್ನ ನೆನಪಿಡಿ. ಜೊತೆಗೆ KPSC ಗ್ರೂಪ್ C 2016ರಲ್ಲಿ ಕೇಳಿದ ಹಾಗೆ ಇದರಲ್ಲಿ ಕಾಣದ ಕೈ ಅಥವಾ ಇನ್ವಿಸಿಬಲ್ ಹ್ಯಾಂಡ್ ಪ್ರಭಾವ ಇರುತ್ತೆ ಅಂತ ಆಡಮ್ ಸ್ಮಿತ್ ಹೇಳಿದ್ದಾರೆ. ಒಂದು ಹೊಸ ಮೊಬೈಲ್ ಮಾರ್ಕೆಟ್ಗೆ ಬರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಮೊದಲು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ,
ಆಮೇಲೆ ಸೇಲ್ಸಲ್ಲಿ ಗ್ರೋತ್ ಅಂದರೆ ಬೆಳವಣಿಗೆ ಆಗುತ್ತೆ, ಸ್ವಲ್ಪ ದಿನಕ್ಕೆ ಅದು ಮೆಚುರಿಟಿ ಲೆವೆಲ್ ತಲುಪುತ್ತೆ, ಕೊನೆಗೆ ಆ ಟ್ರೆಂಡ್ ಮುಗಿದು ಡಿಕ್ಲೈನ್ ಅಥವಾ ಅವನತಿ ಹೊಂದುತ್ತೆ. ಇದನ್ನೇ PWD-JE 2021ರಲ್ಲಿ ಉತ್ಪನ್ನ ಜೀವನ ಚಕ್ರ ಸಿದ್ಧಾಂತ ಅಂದರೆ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಕೇಳಿದ್ರು. ಸ್ಟೆಪ್ಸ್ ನೆನಪಿರ್ಲಿ: ಪರಿಚಯ, ಬೆಳವಣಿಗೆ, ಪರಿಪಕ್ವತೆ ಮತ್ತೆ ಅವನತಿ. ಹಾಗಾದ್ರೆ ಮನುಷ್ಯನ ವ್ಯವಹಾರ ಹೇಗೆ ವಿಕಸನಗೊಂಡಿತು? KARTT 2020 ಮತ್ತೆ ಟೂರಿಸಂ ಅಡ್ಮಿನಿಸ್ಟ್ರೇಷನ್ 2016ರಲ್ಲಿ ಈ ಪ್ರಶ್ನೆ ಇತ್ತು. ಮೊದಲು ಮನುಷ್ಯ ಕಾಡಲ್ಲಿ ಬೇಟೆಗಾರಿಕೆ, ಮೀನು ಹಿಡಿಯೋದು ಮಾಡ್ತಿದ್ದ. ಆಮೇಲೆ ಪ್ರಾಣಿ ಸಾಕಾಣಿಕೆ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಶುರು ಮಾಡ್ದ. ಆಮೇಲೆ ಕೃಷಿ ಬಂತು. ಕೊನೆದಾಲಿ ಹ್ಯಾಂಡಿಕ್ರಾಫ್ಟ್ಸ್ ಅಥವಾ ಕುಶಲಕರ್ಮಿಗಳ ಹಂತ. ಈ ಆರ್ಡರನ್ನ ಸುಲಭವಾಗಿ ತಲೆಯಲ್ಲಿ ಕೂರಿಸ್ಕೋಬೋದಲ್ವಾ? ಈಗ ನಮ್ಮ ಈ ಸೆಷನ್ನ ಒಂದು ಕ್ರೂಷಲ್ ಘಟ್ಟಕ್ಕೆ ಬಂದಿದ್ದೀವಿ: ಪರೀಕ್ಷಾ ಯಶಸ್ಸಿನ ಮಾರ್ಗ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಪ್ರತಿಯೊಬ್ಬರ ಶ್ರಮ, ಡೆಡಿಕೇಶನ್ ನಿಜಕ್ಕೂ ಗ್ರೇಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾನ್ಸೆಪ್ಟ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಮತ್ತು ನಿರಂತರ ರಿವಿಷನ್ ಮೇಲೆ ನಿಂತಿದೆ. ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಕಷ್ಟವಾದ ಪ್ರಶ್ನೆಗಳು ಸುಲಭವಾಗ್ತವೆ. ಪಠ್ಯ ಅನುಕ್ರಮದ ಸಾರಾಂಶದ ಪಾಠಗಳನ್ನು ನೋಡಲು ಚಾನೆಲ್ನ ಪ್ಲೇಲಿಸ್ಟ್ಗೆ ಭೇಟಿ ನೀಡಬಹುದು. ಪ್ರಚಲಿತ ವಿದ್ಯಮಾನಗಳನ್ನು ಮುಂಚಿತವಾಗಿ ತಿಳಿಯಲು ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. HGA ಅಕಾಡೆಮಿ ಚಾನೆಲ್ ಬೆಂಬಲಿಸಿ. ಇಲ್ಲಿರುವ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ತೆಗೆದುಕೊಳ್ಳಲು ಹಾಗೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಸ್ಕೋರ್ಬೋರ್ಡ್ ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಬಳಸಿಕೊಳ್ಳಬಹುದು. ಸರಿ, ಈ ಬ್ರೇಕ್ ನಂತರ ಮತ್ತೆ ನಮ್ಮ ಅಕಾಡೆಮಿಕ್ ಕಾನ್ಸೆಪ್ಟ್ಸ್ ಕಡೆ ಗಮನ ಹರಿಸೋಣ. 5ನೇ ವಿಭಾಗ: ಕಾನ್ಸೆಪ್ಟ್ಸ್ ಆ್ಯಂಡ್ ಮಾಡರ್ನ್ ರಿಫಾರ್ಮ್ಸ್. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಆರ್ಥಿಕತೆಯಲ್ಲಿ ಏನೆಲ್ಲ ಶಿಫ್ಟ್ಸ್ ಆಯಿತು ಅಂತ ನೋಡೋಣ. ನಮ್ಮ ಮಾಡರ್ನ್ ಎಕನಾಮಿಯಲ್ಲಿ LPG ಅಂದ್ರೇನು? ಅಪೆಕ್ಸ್ ಬ್ಯಾಂಕ್ ಅಸಿಸ್ಟೆಂಟ್ 2024ರಲ್ಲಿ ಇದೇ ಪ್ರಶ್ನೆ ಕೇಳಿದ್ರು. ಇದರ ಅರ್ಥ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ESI 2009ರ ಪರೀಕ್ಷೆಯಲ್ಲಿ ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕೇಳಲಾಗಿತ್ತು. ಈ ಮಿಶ್ರ ಆರ್ಥಿಕತೆಗೆ ಒಂದು ಹೊಸ ಸ್ಪೀಡ್ ಕೊಟ್ಟಿದ್ದೇ ಈ LPG ಸುಧಾರಣೆಗಳು. ಇವತ್ತಿನ ಕೆಲವು ಮಾಡರ್ನ್ ಎಕನಾಮಿಕ್ ಟರ್ಮ್ಸ್ನ ಡಿಕೋಡ್ ಮಾಡೋಣ. ಡಿಸೆಂಟ್ರಲೈಸೇಷನ್ ಅಥವಾ ವಿಕೇಂದ್ರೀಕರಣ ಅಂದರೆ KPSC ಗ್ರೂಪ್ C 2016ರ ಪ್ರಕಾರ ಇದು ಪಬ್ಲಿಕ್ ಪಾರ್ಟಿಸಿಪೇಷನ್ ಮತ್ತೆ ಆರ್ಥಿಕ ಪ್ರಜಾಪ್ರಭುತ್ವ ಆಧಾರಿತ ಯೋಜನೆ. ಇನ್ನು ಟೂರಿಸಂ ಅಡ್ಮಿನಿಸ್ಟ್ರೇಷನ್ 2016ರಲ್ಲಿ ಬಂದಿದ್ದ ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಪರಿಸರ ಮಾಲಿನ್ಯ ಮತ್ತೆ ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡೋದು. ಸೆರಿಕಲ್ಚರ್ 2023 ಎಕ್ಸಾಮಲ್ಲಿ ರೆಟ್ರೋಗ್ರೆಸಿವ್ ಗ್ರೋತ್ ಅಥವಾ ಹಿಮ್ಮೂಲಿಕೆ ಬೆಳವಣಿಗೆ ಅಂದ್ರೇನು ಕೇಳಿದ್ರು. ಅಂದ್ರೆ ಆರ್ಥಿಕ ಬೆಳವಣಿಗೆ ಹಿಂದಿನ ವರ್ಷಕ್ಕಿಂತ ಕೆಟ್ಟದಾಗಿರೋದು ಅಂತ ಅರ್ಥ. ಈ ವಿಭಾಗದ ಕೊನೆ ಟಾಪಿಕ್ ಪೂರೈಕೆ ಅಥವಾ ಸಪ್ಲೈ. ಲ್ಯಾಂಡ್ ಸರ್ವೇಯರ್ ಅಂದ್ರೆ ಭೂಮಾಪಕರ 2011 ಪರೀಕ್ಷೆ ಪ್ರಕಾರ ಪೂರೈಕೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡಲು ಮಾರುಕಟ್ಟೆಗೆ ತರಲಾಗುವ ಸರಕು ಹಾಗೂ ಸೇವೆಗಳ ಪ್ರಮಾಣ. ಇಲ್ಲಿ ನಿರ್ದಿಷ್ಟ ಬೆಲೆ ಮತ್ತೆ ನಿರ್ದಿಷ್ಟ ಅವಧಿ ಅನ್ನೋ ಕೀವರ್ಡ್ಸ್ ಲಿಟ್ರಲ್ ಆಗಿ ತುಂಬಾನೇ ಇಂಪಾರ್ಟೆಂಟ್. ನಾವು ಈಗ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ: ರ್ಯಾಪಿಡ್ ಫೈನಲ್ ರಿವಿಷನ್. ಇವತ್ತು ನಾವು ಕಲ್ತಿರೋ ಆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದ್ಸಲ ಹೈ ಸ್ಪೀಡಲ್ಲಿ ರಿಕಾಲ್ ಮಾಡೋಣವಾ? ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 1902ರಲ್ಲಿ ಅರ್ಥಶಾಸ್ತ್ರ ಪತ್ತೆ ಬರೆದದ್ದು ಕೌಟಿಲ್ಯ. 7 ಅಂಗಗಳ ಸಪ್ತಾಂಗ ಥಿಯರಿ. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ISI ಸಂಸ್ಥಾಪಕರು PC ಮಹಾಲನೋಬಿಸ್. ಬರೀ ಒಬ್ಬನೇ ಕೊಳ್ಳುಗನಿರುವ ಮಾರುಕಟ್ಟೆ ಮಾನಸುಳ್ಳಿ. ಹಾಗೆ ಮಾಡರ್ನ್ ಎಕನಾಮಿಯ ಬುನಾದಿ LPG. ನೋಡಿದ್ರಲ್ಲ, ಈ ಎಲ್ಲ 30 ಕಾನ್ಸೆಪ್ಟ್ಸ್ ಈಗ ನಿಮ್ಮ ಮೈಂಡಲ್ಲಿ ಪಕ್ಕಾ ಫಿಕ್ಸ್ ಆಗಿದೆ. ಎಕ್ಸಾಮ್ ಟೈಮಲ್ಲಿ ಈ ರಿವಿಷನ್ ನಿಮಗೆ ಬ್ರಹ್ಮಾಸ್ತ್ರ ಥರನೇ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ಬರೀ ಫ್ಯಾಕ್ಟ್ಸ್ನ ಕುರುಡಾಗಿ ಬೈಪಾಠ ಮಾಡೋದ್ರಿಂದ ಎಕ್ಸಾಮ್ಸ್ ಪಾಸ್ ಆಗೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇವತ್ತು ನಾವು ಮಾಡಿದ ಹಾಗೆ ಪ್ರತಿಯೊಂದು ಕಾನ್ಸೆಪ್ಟ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇ ನಿಮ್ಮ ಮುಂಬರುವ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡೋಕೆ ಅಸಲಿ ಶಕ್ತಿ ಕೊಡೋದು. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಗೆಲುವು ಗ್ಯಾರಂಟಿ. ಹೀಗೆ ಕಲಿತಾ ಇರಿ, ಆಪಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್.